ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವಾಗ ಶೇರ್ ಮಾಡ್ತಿರೋ ರೆಸಿಪಿ ಬಂದು ಎಗ್ ಬಿರಿಯಾನಿ, ಮೊಟ್ಟೆ ಬಿರಿಯಾನಿ. ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಕುಕ್ಕರ್ ಬಿಸಿ ಆದಮೇಲೆ ನಾನಿಲ್ಲಿ 6-7 ಟೀ ಸ್ಪೂನಷ್ಟು ಆಯಿಲ್ನ ಹಾಕ್ಕೊತಿದ್ದೀನಿ. ಆಯಿಲ್ನ ಹಾಕಿ ಇಲ್ಲಿ ಅಚ್ಚ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲ, ಅರಿಶಿನ ಪುಡಿ ಮತ್ತು ಬಿರಿಯಾನಿ ಮಸಾಲ, ಈ ಸ್ಪೈಸಸ್ನ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಎಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ, ಮೊಟ್ಟೆ ಫ್ಲೇವರ್ಫುಲ್ ಆಗಲಿ ಅನ್ನೋ ರೀಸನಿಗೆ. ಈಗ ಮೊಟ್ಟೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ನೀವು ಮೊಟ್ಟೆ ಬೆಂದ ಮೇಲೆ ಮೊಟ್ಟೆನ ಫ್ರೈಗೆ ಹಾಕೋ ಮೊದಲು ಮೊಟ್ಟೆಗೆ ಸ್ವಲ್ಪ 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 ನೀವು ಚಾಕುವಲ್ಲಿ ಕಟ್ ಮಾಡಿ ಹಂಗೆ ಹಾಕಿ. ಏನಕ್ಕೆ ಅಂದರೆ ಅದು ಸ್ಪೈಸಸ್ನ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಡುತ್ತೆ. ನೋಡಿ, ಅಲ್ಲಿ ಮೊಟ್ಟೆ ಮಧ್ಯೆ ಡಾರ್ಕಾಗಿ ಕಾಣಿಸ್ತಿದೆ ಅಲ್ವಾ, ಅಲ್ಲೆಲ್ಲ ನಾನು ಚಾಕುನ ಹಾಕಿ ಕಟ್ ಮಾಡಿದ್ದೀನಿ. ಆದ್ದರಿಂದ ಮೊಟ್ಟೆ ತುಂಬಾ ಚೆನ್ನಾಗಿ ಉಪ್ಪು ಖಾರ ಎಲ್ಲನೂ ಹಿಡಿಯುತ್ತೆ ಈ ಥರ ಫ್ರೈ ಮಾಡೋದ್ರಿಂದ. ನಿಮ್ಗೆ ಈ ಥರ ಇಷ್ಟ ಇಲ್ಲಾಂದರೆ ನೀವು ಮಾಮೂಲಿ ರೆಗ್ಯುಲರಾಗಿ ಬೇಯಬೇಕಾದ್ರೇ ನೀರಿಗೆ ಮೊಟ್ಟೆನ ಹಾಕಿ ಮಾಡ್ಬೋದು. ಇಲ್ಲ ಇನ್ನೂ ಫ್ಲೇವರ್ಫುಲ್ಲಾಗಿ ಇರಬೇಕು ಅಂತ ಅಂದರೆ ನೀವು ಈ ಥರ ಫ್ರೈ ಮಾಡ್ಕೊಬೇಕಾಗುತ್ತೆ. ಈಗ 1-2 ನಿಮಿಷ ಎಣ್ಣೆಯಲ್ಲಿ ಇದನ್ನ ಕೈ ಬಿಡದೆ ಫ್ರೈ ಮಾಡಿ. ಕೈ ಬಿಟ್ಬಿಟ್ರೆ ಅದು ತಳೆ ಹಿಡಿಯೋ ಚಾನ್ಸಸ್ ಇರುತ್ತೆ ಮೊಟ್ಟೆ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಈಗ ನಾನು ಮೊಟ್ಟೆನ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಮೊಟ್ಟೆನೆಲ್ಲ ಟ್ರಾನ್ಸ್ಫರ್ ಮಾಡಿದ್ಮೇಲೆ ನಾನಿಲ್ಲಿ 2 ಏಲಕ್ಕಿ, 2 ಪೀಸ್ ಚಕ್ಕೆ, 4-5 ಲವಂಗ, ಅನಾನಸ್ ಮೂಗು, 2 ಪಲಾವ್ ಎಲೆನ ನಾನಿಲ್ಲಿ ಸೇರಿಸ್ಕೊತಿದ್ದೀನಿ. ಇದೇ ಎಣ್ಣೆಗೆ ಸಾಕಾಗುತ್ತೆ. ಇವಾಗ ನೋಡಿ, ಇದು ಎಣ್ಣೆ ಆಗಲೇ ಕಾದಿರೋದ್ರಿಂದ ಅದೆಲ್ಲ ಬೇಯಕ್ಕೆ ಸ್ಟಾರ್ಟ್ ಆಗಿದೆ. ನಾನಿಲ್ಲಿ 3 ಮೀಡಿಯಮ್ ಗಾತ್ರದ ಈರುಳ್ಳಿನ ಸೇರಿಸ್ಕೊತಿದ್ದೀನಿ. ಸಣ್ಣದಾಗಿ ಹಚ್ಕೊಂಡು ನೀವು ಸೇರಿಸ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಥರ ಬರಬೇಕಂದ್ರೆ ಕ್ರಿಂಚಿಯಾಗಿ ಬರಬೇಕು. ಅಲ್ಲಿವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಎಣ್ಣೆ ಬಿಸಿ ಇರೋದ್ರಿಂದ ಬೇಗನೆ ಕುಕ್ ಆಗುತ್ತೆ. ನೋಡಿಕೊಂಡು ನೀವು ಕೈನ ತಿರುಗಿಸ್ಕೊತಾ ಇರಬೇಕಾಗುತ್ತೆ. ನೋಡಿ, ಅದು ಮಸಾಲ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಅರೋಮ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ 4 ಮೀಡಿಯಮ್ ಗಾತ್ರದ ಟೊಮೆಟೊ ತೊಗೊಂಡಿದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಮೊಸರು ಮತ್ತು ನಿಂಬೆಹಣ್ಣನ್ನು ಯೂಸ್ ಮಾಡ್ತಿಲ್ಲ. ಫುಲ್ ಹುಳಿಗೆ ನಾನು ಟೊಮೊಟೊನೇ ಸೇರಿಸ್ಕೊತಿದ್ದೀನಿ. ಟೊಮೊಟೊ ಹಾಕಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಎಗ್ ಬಿರಿಯಾನಿ. ನೋಡಿ, ಹಾಕ್ಕೊಂಡು ಚೆನ್ನಾಗಿ ನೀವು ಫ್ರೈ ಮಾಡ್ಕೊಬೇಕಾಗುತ್ತೆ. ಟೊಮೆಟೊ ಕೂಡ ಸಾಫ್ಟಾಗಿ ಕುಕ್ ಆಗಬೇಕು. ಅಲ್ಲಿವರೆಗೂ ನೀವು ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊಬೇಕಾಗುತ್ತೆ. ನಾನಿಲ್ಲಿ ಮಸಾಲ ರುಬ್ಕೊಳ್ಳೋಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ ಹಾಕ್ಕೊಂಡು ನಾನು ಇಲ್ಲಿ ರುಬ್ಕೊಂಡಿದ್ದೀನಿ. ಅದು ರುಬ್ಬಿರೋ ಕ್ಲಿಪ್ಪು ಮಿಸ್ ಆಗಿರೋದ್ರಿಂದ ನಾನು ಆ ಕ್ಲಿಪ್ ಹಾಕಿಲ್ಲ, ಹೇಳಿದ್ದೀನಲ್ವ. ಈಗ ಮಸಾಲಾಗೆ ನಾನು ಅದನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಈಗ ರುಬ್ಬಿರೋ ಮಸಾಲಾನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಈ ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ನೀವು ಚೆನ್ನಾಗಿ ಅದನ್ನ ಫ್ರೈ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಹಸಿ ಸ್ಮೆಲ್ ಹೋಗಲ್ಲ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಇದೆಲ್ಲ, ಆದ್ದರಿಂದ ಅದು ಚೆನ್ನಾಗಿ ಎಣ್ಣೆ ಬಿಡಬೇಕು. ಅಲ್ಲಿವರೆಗೂ ನೀವು ಚೆನ್ನಾಗಿ ಅದನ್ನು ಫ್ರೈ ಮಾಡ್ತಾ ಬನ್ನಿ. ನೋಡಿ, ಅದು ಆದಷ್ಟು ಬೇಗನೆ ಬಂದುಬಿಡುತ್ತೆ. 1 ನಿಮಿಷದಲ್ಲೆಲ್ಲ ಅದು ಎಣ್ಣೆ ಬಿಡಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಈಗೇನು ಮಾಡಬೇಕಂದ್ರೆ, ಇದು ಎಣ್ಣೆ ಬಿಟ್ಟಿದೆ ಅಂತ ನಿಮ್ಗೆ ಅನಿಸಿದ್ರೆ ನೀವು ಇವಾಗ ಫ್ರೈ ಮಾಡ್ಕೊಂಡಿದ್ದೀರ ಅಲ್ವಾ, ಆ ಮೊಟ್ಟೆನ ಸೇರಿಸ್ಕೊಂಡು ನಿಧಾನವಾಗಿ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. 1 ನಿಮಿಷಗಳ ಕಾಲ ಈ ಮಸಾಲೆಯಲ್ಲಿ ಕೂಡ ಮೊಟ್ಟೆನ ಫ್ರೈ ಮಾಡೋದ್ರಿಂದ ಅದು ಇನ್ನೂ ಫ್ಲೇವರ್ಫುಲ್ ಆಗುತ್ತೆ, ಇನ್ನೂ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿನ್ನೋ ರೆಸಿಪಿಯಲ್ಲಿ ಇದು ಕೂಡ ಒಂದು ಅಂತಲೇ ಹೇಳ್ಬೋದು. ಫ್ಯಾಮಿಲಿ ಫೇವ್ರೇಟ್ ಅಂತ ಹೇಳಿದ್ರೆ ತಪ್ಪೇ ಆಗಲ್ಲ. ನೋಡಿ, ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ಅದು ಒಡೆದೋಗ್ಬಿಡುತ್ತೆ. ಆದ್ದರಿಂದ ನಿಧಾನಕ್ಕೆ ಸ್ಲಿಮ್ಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಮಾಡ್ಕೊಳ್ಳಿ. ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೋಡಿ, ಇವಾಗ ಅದೆಷ್ಟು ಆರೋಮ ಬರ್ತಿದೆ ಅಂದರೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಾನಿವಾಗ ನೀರನ್ನ ಸೇರಿಸ್ಕೊತಿದ್ದೀನಿ. ನಾನಿಲ್ಲಿ 1.25 ಗ್ಲಾಸ್ ಅಕ್ಕಿ ತಗೊಂಡಿರೋದ್ರಿಂದ ನಾನಿಲ್ಲಿ 3 ಗ್ಲಾಸ್ ನೀರನ್ನ ಸೇರಿಸ್ಕೊತಿದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನಾನು ಮೊದಲೇ ಅಲ್ಲಿ ಮೊಟ್ಟೆ ಉರಿಯೋಕ್ಕಾಗಿದ್ಲು ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಇವಾಗ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನಿಮಗೆ ಬೇಕಂದರೆ ಇಲ್ಲಿ ಮೇಲ್ಗಡೆ ಕೂಡ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಬೋದು. ಇಲ್ಲ ಅಂದರೆ ನೀವು ರುಬ್ತೀರ ಅಲ್ವಾ ಮಸಾಲಾನ, ಅದಕ್ಕೆ ಹಾಕ್ಕೊಬೋದು. ನಾನಿಲ್ಲಿ ಅಕ್ಕಿನ ಸೇರಿಸ್ಕೊತಿದ್ದೀನಿ. ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ್ದರಿಂದ ಅಕ್ಕಿ ಸೇರಿಸ್ಕೊತಿದ್ದೀನಿ. ನಾನಿಲ್ಲಿ 1.25 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. ಇದು ಹಬ್ಬ ಅಂದರೂ 4-5 ಮೆಂಬರ್ಸ್ಗೆ ಆರಾಮ್ಸೆ ಊಟ ಬಡಿಸ್ಬೋದು 1.25 ಗ್ಲಾಸ್ ಅಕ್ಕಿನ ಅಂತಲೇ ಹೇಳ್ಬೋದು. ಇವಾಗ ನೋಡಿ, ಅಕ್ಕಿನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ನೀವು ಕ್ಲೀನಾಗಿ ನೋಡ್ಕೊಬೇಕಾಗುತ್ತೆ. ಇದೇ ಫೈನಲ್ ಆದ್ದರಿಂದ ಉಪ್ಪು ಖಾರ ನೀವು ಕರೆಕ್ಟಾಗಿ ನೋಡಿಕೊಂಡು ಮೆಜರ್ಮೆಂಟ್ ಕರೆಕ್ಟಾಗಿದೆ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ನ ಕೂಗಿಸ್ಬೇಕಾಗುತ್ತೆ. ನೋಡಿ, ನಂದು ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿತ್ತು. ಆದ್ದರಿಂದ ನಾನು ಲಿಡ್ ಕ್ಲೋಸ್ ಮಾಡ್ತಿದ್ದೀನಿ. ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ತಿದ್ದೀನಿ. 2 ವಿಷಲ್ ಆದಮೇಲೆ ನಿಮ್ಗೆ ತುಂಬ ತೀರಾ
ಎಮರ್ಜೆನ್ಸಿ ಇದೆ ಅಂತ ಅಂದರೆ ಎತ್ಬಿಡಿ, ಇಲ್ಲಾಂದರೆ ದಮ್ ಆಗ್ಲಿಕ್ಕೆ ಬಿಡಿ. ನಾನು ಸ್ವಲ್ಪ ತೀರಾ ಎಮರ್ಜೆನ್ಸಿ ಇದರಿಂದ ತೆಗ್ದಿದ್ದೀನಿ ನೋಡಿ. ಇನ್ನೂ ಅದು ದಮ್ ಆಗಿಲ್ಲ, ಆಗಬೇಕಿತ್ತು ಬಟ್ ಟೈಮ್ ಇರಲಿಲ್ಲ, ಅದರಿಂದ ತೆಗೆದುಬಿಟ್ಟಿದ್ದೀನಿ. ಈಗ ಎಲ್ಲನೂ ಮಿಕ್ಸ್ ಮಾಡಿ ನಾನು ಮೊಟ್ಟೆನ ಮೇಲೆತ್ತಿಟ್ಟು ಅನ್ನನೆಲ್ಲ ಮಿಕ್ಸ್ ಮಾಡ್ಕೊತಿದ್ದೀನಿ. ಏನಕ್ಕೆ ಅಂದರೆ ಮೊಟ್ಟೆ ಒಡೆದೋಗೋ ಚಾನ್ಸಸ್ ಇರುತ್ತೆ, ಅದಕ್ಕೆ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಇದೆಲ್ಲ ಎಷ್ಟು ಇಷ್ಟಪಟ್ಟು ತಿಂತಾರೆ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಥರದ ಹೆಚ್ಚಿನ ಫುಡ್ ಕಂಟೆಂಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇದೇ ಥರದ ಫುಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.